ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, 13 ಡೇಸ್ಗೆ ಎಲ್ಲ ಮರಿಗಳನ್ನು ಫುಲ್ ಶೆಡ್ ಅಂತ ಹೇಳಿದರೆ 12th ಡೇಯ ನೈಟೇ ಬೇಕಾಗಿರುವಂಥ ಜಾಗವನ್ನು ರೆಡಿ ಮಾಡಿ ಅದಕ್ಕೆ ಭತ್ತದ ಹೊಟ್ಟನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿರ್ತೇನೆ ಸಂಜೆ. ಹಾಗೆ 13 ಡೇಸಿಗೆ ಫುಲ್ ಶೆಡ್ ಕವರ್ ಆಗಿರ್ತದೆ. ಹಾಗೆ 13 ಡೇಸಲ್ಲಿ ವರ್ಕ್ ಕೂಡ ಸೇಮ್ ಇರ್ತದೆ, ಏನು ಹಾಗೇನೇ ಇರೋದಿಲ್ಲ. ಹಾಗೆ 14 ಡೇಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಫುಲ್ ಶೆಡ್ ಮರಿಗಳು ಕವರ್ ಆದರೂ ಇದೊಂದು ಸಮಸ್ಯೆ ಇರ್ತದೆ ಈ ಬೇಸಿಗೆಯಲ್ಲಿ. ಹೊರಗಡೆ ಬಿಸಿಲು ಶೆಡ್ ಒಳಗಡೆ ಬರದೇ ಇದ್ದರೂ ಕೂಡ ಬಿಸಿಲಿನ ತಾಪ ಜಾಸ್ತಿ ಇರೋದರಿಂದ ಮರಿಗಳಿಗೆ ಎಲ್ಲಿ ತಂಪಾದ ವಾತಾವರಣ ಸಿಗ್ತದೆ ಆ ಸೈಡ್ ಹೋಗಿ ಗ್ಯಾದರ್ ಆಗಿಬಿಡ್ತದೆ. ಈ ಥರ ಸ್ಪ್ರೆಡ್ ಆಗಿ ಕೂತ್ಕೊಂಡ್ರೆ ಸಮಸ್ಯೆ ಇಲ್ಲ. ಒಂದು ಸೈಡ್ ಗ್ಯಾದರ್ ಆದರೆ ಅಲ್ಲಿ ಮರಿಗಳ ಬೆಳವಣಿಗೆ ಕುಂಠಿತ ಆಗ್ತದೆ. ಅದೊಂದು ನಾವು ಮೇಂಟೈನ್ ಮಾಡಲೇಬೇಕಾಗ್ತದೆ ಸಮ್ಮರಲ್ಲಿ. ಸಮ್ಮರ್ ಅಂತಲ್ಲ, ಈ ಮಳೆಗಾಲದಲ್ಲಿ ಕೂಡ ಬಿಸಿಲು ಜಾಸ್ತಿಯಾಗಿ ಬಂದರೆ ಕೂಡ ಆ ಟೈಮಲ್ಲಿ ಕೂಡ ಒಂದು ಸೈಡ್ ಕೋಳಿಗಳು ಹೋಗಿ ಕೂತ್ಕೊಳ್ತದೆ. ಆವಾಗ ಏನಾಗ್ತದೆ, ಒಂದು ಸೈಡ್ ಲಿಟ್ಟರ್ ಕೂಡ ಹಾಳಾಗ್ತಾ ಹೋಗ್ತದೆ. ಯಾಕೆಂತೇಳಿದರೆ ಇದ್ದ ಮರಿಗಳು ಒಂದೇ ಸೈಡ್ ಗ್ಯಾದರ್ ಆಗೋದ್ರಿಂದ ಅಲ್ಲಿ ಜಾಸ್ತಿ ಲಿಟ್ಟರ್ ಬೇಗ ಹಾಳಾಗ್ತದೆ. ಮರಿಗಳು ಬೆಳವಣಿಗೆ ಹೊಂತಾದಾಗೆ ಇವಾಗ 15, 20, 25, 30 ದಿನ ಆದರೂ ಕೂಡ ಅವು ಒಂದೇ ಸೈಡಲ್ಲಿ ಕೂತ್ಕೊಳ್ತವೆ. ಎಷ್ಟು ದೊಡ್ಡದಾದರೂ ಕ್ರೌಡ್ ಆಗಿಟ್ಟರು ಅಲ್ಲೇ ಕೂತ್ಕೊಳ್ತದೆ. ಆವಾಗ ಈ ಬೇಸಿಗೆಯಲ್ಲಿ ಏನಾಗ್ತದೆ ಅಂತ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಥರ ಒಂದೇ ಸೈಡಲ್ಲಿ ಹೋಗಿ ಕೂತ್ಕೊಂಡ್ರೆ ಹೀಟ್ ಸ್ಟ್ರೋಕ್ ಬೇಗ ಆಗ್ತದೆ, ಸ್ಟ್ರೆಸ್ ಆಗ್ತದೆ. ಹಾಗೆ ಬೆಳವಣಿಗೆ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಬೆಳವಣಿಗೆ ಕುಂಠಿತ ಆಗ್ತದೆ. ಇದೊಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಆ ಕಾರಣದಿಂದ ಸೈಡಿಗೆ ಇವಾಗ 14 ಡೇಸ್ ಆಗಿರೋದಷ್ಟೇ, ಇನ್ನೂ ತೊಂದರೆ ಇಲ್ಲ. ಇನ್ನು ಇಷ್ಟರವರೆಗೆ ತೊಂದರೆ ಇಲ್ಲ. ಇನ್ನೂ ಹಾಗೆ ಬಿಡ್ತಾ ಹೋದರೆ ಸಮಸ್ಯೆ ಆಗ್ತದೆ. ಒಂದೇ ಸೈಡ್ ಹೋಗೋದ್ರಿಂದ ನಮಗೆ ಗ್ರೋತ್ ರೇಟ್ ಕಡಿಮೆ ಆಗ್ತದೆ. ಮರಿಗಳ ಮಾರ್ಟಾಲಿಟಿ ರೇಟ್ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ನಾವು ನೆಗ್ಲೆಕ್ಟ್ ಮಾಡಿದರೆ. ಆ ಕಾರಣದಿಂದ ನಾವು ಸೈಡಿಗೆ ಏನಾದರೂ ಶೇಡ್ ನೆಟ್ಟನ್ನು ಹಾಕಲೇಬೇಕಾಗ್ತದೆ. ಇಲ್ಲಿ ತಂಪಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಅವಕ್ಕೆ ಕೊಡಲೇಬೇಕಾಗ್ತದೆ. 100% ಈ ಕಡೆ ಬರಲಿಲ್ಲ ಅಂತೇಳಿದರೆ ಒಂದು 70% ಮರಿಗಳು ಸ್ವಲ್ಪ ಸ್ಪ್ರೆಡ್ ಆಗಿ ಕೂತ್ಕೊಳ್ತದೆ ನಾವು ಶೇಡ್ ನೆಟ್ಟನ್ನು ಹಾಕೋದ್ರಿಂದ. ಇನ್ನು ಈ ಥರ ಒಂದೇ ಸೈಡ್ ಹೋಗಿರುವ ಮರಿಗಳು ಇನ್ನು ಫುಲ್ಲು ಶೆಡ್ ಸ್ಪ್ರೆಡ್ ಆಗೋದು ಸಂಜೆ 6 ಗಂಟೆ ನಂತರನೇ. ಬೆಳಿಗ್ಗೆ ಒಂದು 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇದೇ ರೀತಿ ಒಂದೇ ಸೈಡು ಕೂತ್ಕೊಂಡು ಅಲ್ಲಿ ಒಂದೇ ಸೈಡ್ ಫೀಡ್ ತಿನ್ನೋದು. ಹಾಗೆ ಒಂದೇ ಸೈಡಲ್ಲಿ ಅವಕ್ಕೆ ನೀರಿನ ಡ್ರಿಂಕರ್ ಕೂಡ ಸ್ವಲ್ಪ ಸಿಗ್ತದೆ. ಹಾಗಾಗಿ ಇನ್ನು ಮರಿಗಳು ಬೆಳವಣಿಗೆ ಹೊಂತವಾದಾಗೆ ದೊಡ್ಡ ಸಮಸ್ಯೆ ಇದು. ಯಾಕೆಂತೇಳಿದರೆ ಹೀಟ್ ಸ್ಟ್ರೋಕ್ ಆಗ್ತದೆ, ಹಾಗೆ ಬೆಳವಣಿಗೆ ಕುಂಠಿತ ಆಗ್ತದೆ. ಆ ಕಾರಣದಿಂದ ಇದಕ್ಕೆ ನಾವು ಬೇಗ ಪರಿಹಾರವನ್ನು ಕಂಡುಕೊಳ್ಳಲೇಬೇಕಾಗ್ತದೆ. ಇಲ್ಲ ಅಂತೇಳಿದರೆ ಗ್ರೋತ್ ರೇಟ್ ಕಡಿಮೆ ಆಗ್ತದೆ. ಆ ಕಾರಣದಿಂದ ಸೈಡಿಗೆ ಶೇಡ್ ನೆಟ್ಟನ್ನು ಹಾಕುವುದು ಒಳ್ಳೆಯದು. ಇಲ್ಲ ಅಂತೇಳಿದರೆ ನಾವು ಶೆಡ್ಡಿಗೆ 2 ಸೈಡು ಮರಗಳನ್ನು ನೆಟ್ಟು ಅಲ್ಲಿ ತಂಪಾದ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಸೈಡು ನನಗೆ ಮರಗಳ ನೆರಳಿದೆ, ಆ ಕಡೆಯಿಂದ ಶೆಡ್ಡಿನ ಒಂದು ಸೈಡಿಗೆ ಮರಿಗಳು ಜಾಸ್ತಿ ಬರ್ತದೆ. ಆ ಕಡೆಯಿಂದ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದರಿಂದ ಆ ಸೈಡು ಹೋಗಿ ಕೂತ್ಕೊಳ್ಳೋದಿಲ್ಲ. ಇನ್ನು ಸೂರ್ಯ ಮುಳುಗಿದ ನಂತರ ಆ ಸೈಡ್ ಹೋಗಿ ಕೂತ್ಕೊಳ್ತದೆ. ಅಲ್ಲಿಯ ತನಕ ಡೇ ಟೈಮ್ ಫುಲ್ಲು ಒಂದು ಸೈಡಲ್ಲೇ ಇರ್ತದೆ. ಹಾಗಾಗಿ ನಾನಿಲ್ಲಿ ಒಂದು ಸೈಡು ಶೇಡ್ ನೆಟ್ಟನ್ನು ಕಟ್ಟಬೇಕಾಗ್ತದೆ. ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ಶೇಡ್ ನೆಟ್ಟನ್ನು ಹೇಗೆ ಕಟ್ಟೋದು, ಯಾವ ಶೇಡ್ ನೆಟ್ ಹಾಕಿದರೆ ಮರಿಗಳು ಎಷ್ಟು ಒಳಗಡೆ ತಂಪಾದ ವಾತಾವರಣದಿಂದ ಒಳಗಡೆ ಬಂದು ಕೂತ್ಕೊಳ್ತದೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.